ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಆರಿಸಿಕೊಂಡದ್ದು ಬಿಹಾರ್ನ ಪಾಟ್ನಾದಲ್ಲಿರುವಂತಹ ಒಂದು ಮಂದಿರ, ಮನೋಕಾಮನಾ ಮಾರುತಿ ಮಂದಿರ ಅಂತ ಕರೀತಾರೆ. ಯಾಕೆ ಇಲ್ಲಿದೊಂದು ವಿಶೇಷತೆ ಏನಪ್ಪ ಅಂದ್ರೆ, ಈ ಮನೋಕಾಮನಾ ಮಾರುತಿ ಮಂದಿರದಲ್ಲಿ ಎರಡು ಮೂರ್ತಿಗಳು ನಮಗೆ ಕರ್ನಾಟಕದಾಗೂ ಸಿಗ್ತಾವೆ. ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿಯೂ ಒಂದೇ ದೇವಸ್ಥಾನದೊಳಗೆ ಎರಡು ಮೂರ್ತಿ ಇದ್ದದ್ದು ಸಿಗ್ತಾವೆ. ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ ಗದಗಿನೊಳಗೆ ಜೋಡು ಮಾರುತಿ ಅಂತ ಬಹಳ ಪ್ರಸಿದ್ಧವಾದಂಥ ಒಂದು ದೇವರು. ಜಮಖಂಡಿ ಹತ್ತಿರ ಇರೋ ಹುಲ್ಯಾಳ ಅಲ್ಲಿ ಕೂಡ ಜೋಡು ಮಾರುತಿ ಮಂದಿರ ಅದ. ಹಂಗೆ ಪಾಟ್ನಾದೊಳಗೆ ಎರಡು ಹನುಮಂತ ದೇವರ ಮೂರ್ತಿ ಇರುವಂಥ ಒಂದು ಮಂದಿರ ಇದೆ. ಇದರ ಇತಿಹಾಸ ನಿಖರವಾಗಿ ಎಷ್ಟು ಹಳೆಯವು ಅಂತ ಗೊತ್ತಿಲ್ಲ. ಆದರೆ ಎರಡು ಮೂರ್ತಿ ಯಾಕೆ ಅಂದರೆ, ಒಂದು ಮನದ ಅಭಿಲಾಷೆಯನ್ನು ಈಡೇರಿಸುವಂತಹ ಒಂದು ಮೂರ್ತಿ ಆದರೆ, ಮತ್ತು ಇದರ ಇನ್ನೊಂದು ಕೆಲಸ ಅಂತಂದ್ರೆ ಶಿಷ್ಟರನ್ನು ರಕ್ಷಣೆ ಮಾಡೋದು. ಎರಡನೇ ಮೂರ್ತಿ ದುಷ್ಟರ ಶಿಕ್ಷಣೆ ಮಾಡಲಿಕ್ಕೆ ಇರುವಂಥ ಮೂರ್ತಿ. ಆ ಎರಡು ಮೂರ್ತಿ ಹಾಗೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಪಡೆದದ್ದು. ಈ ಎರಡು ಮೂರ್ತಿಗಳ ಇನ್ನೊಂದು ವಿಶೇಷತೆ ಅಂತಂದ್ರೆ, ಇಲ್ಲಿ ಬಹಳ ಪ್ರಸಿದ್ಧವಾದಂಥ ನಮ್ಮ ತಿರುಪತಿ ಏನದ, ವಿಶ್ವಪ್ರಸಿದ್ಧವಾದ ತಿರುಪತಿ ಬಾಲಾಜಿ ಮಂದಿರ, ಅಲ್ಲಿಯಂತಹ ಉಂಡಿ ಅಂದರೆ ಲಡ್ಡು ತಯಾರು ಮಾಡುವ ಒಂದು ಪದ್ಧತಿ ಇಲ್ಲಿ ಅದ. ಸುಮಾರು 100 ಕೆಲಸಗಾರರು ಸೇರಿ ತಿರುಪತಿ ಮಾದರಿಯಲ್ಲಿಯೇ ಅವರು ಉಂಡಿಯನ್ನು ತಯಾರು ಮಾಡ್ತಾರಂತ, ಲಡ್ಡು. ಅವು ತಿಂಗಳಿಗೆ 1 ಲಕ್ಷಕ್ಕೂ ಜಾಸ್ತಿ ಖರ್ಚಾಗ್ತಾವ ಅಂತ ಹೇಳ್ತಾರೆ. ಅಂಥ ಒಂದು ವಿಶೇಷವಾದಂಥ ಒಂದು ಮಂದಿರ ಇದು. ಮತ್ತು ಆ ಲಡ್ಡು ಬಹಳ ವಿಶೇಷವಾದ ಕೇಸರವನ್ನು ಕಾಶ್ಮೀರದಿಂದ ತರಿಸಿ ಅದನ್ನೇ ಅದರಲ್ಲಿ ಬಳಸ್ತಾರೆ. ಬಹಳ ರುಚಿಕಟ್ಟಾದಂಥ ಒಂದು ಪ್ರಸಾದವನ್ನು ಅಲ್ಲಿ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ಇಲ್ಲಿ ಬರುವಂತಹ ಹಣದಿಂದ, ಈ ಎರಡು ಹನುಮಂತ ದೇವರ ದರ್ಶನದಿಂದ ಭಕ್ತಾದಿಗಳು ಕೊಡೋ ದೇಣಿಗೆಯಿಂದ ಏನು ದುಡ್ಡು ಬರ್ತದೆ, ಆ ಸಂಗ್ರಹವಾದ ಮೊತ್ತವನ್ನು ಅಯೋಧ್ಯೆಯ ಸೀತಾ ರಸೋಯಿಯಲ್ಲಿ ಮತ್ತು ರಾಮ ರಸೋಯಿಯಲ್ಲಿ ಊಟಕ್ಕೆ ಹಾಕ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಅಂದರೆ ಯಾವುದೇ ಫೀಯನ್ನು ಅಥವಾ ಯಾವುದೇ ಒಂದು ಶುಲ್ಕವನ್ನು ಪಡೆಯಲಾರದೆ ಎಲ್ಲರಿಗೂ ನಿತ್ಯ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ. ಆಮೇಲೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಇದೇ ದುಡ್ಡಿನಿಂದ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ ಅಂತ ಹೇಳ್ತಾರೆ. ಹಿಂಗೆ ಸುಮಾರು 100 ವರ್ಷದಿಂದ ಅಲ್ಲಿ ಈ ಒಂದು ಪದ್ಧತಿ ನಡೆದು ಬಂದದ್ದು. ಈ ಮನೋಕಾಮನಾ ಹನುಮಂತ ದೇವರು, ಇಬ್ಬರೂ ಹನುಮಂತ ದೇವರು ನಮ್ಮೆಲ್ಲ ನೋಡುಗರಿಗೆ, ಸಮಸ್ತ ನಾಡಿಗೆ ಒಳ್ಳೆಯದನ್ನು ಮಾಡಲಿ, ಅನುಗ್ರಹವನ್ನು ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತು ಮುಂದಿನ ವಾರ ತಮ್ಮನ್ನು ಇನ್ನೊಬ್ಬ ಹನುಮಂತ ದೇವರ ಪರಿಚಯದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ.